ಭಾಳ ಖುಷಿ ಆಗ್ತದೆ ಮೇಡಮ್, ತುಂಬ ಖುಷಿ ಅಂದರೆ ತುಂಬ ಖುಷಿ ಆಗ್ತದೆ. ಯಾಕಂದರೆ ಒಬ್ಬ ಅವ್ರಿಗೆ ಛಲದಂಕ ಮಲ್ಲ ಅಂತಲೇ ಹೇಳ್ಬೋದು ನಾವು. ಯಾಕಂದರೆ ಅವರು ಸಿ ಎಮ್ ಆಗೋದಕ್ಕೆ ಎಷ್ಟು ಹರಸಾಹಸ ಪಟ್ಟು ಛಲ ಬಿಡ್ದೇನೆ, ಏನೇ ಅಡೆತಡೆಗಳು ಬಂದರೂ ಅದಕ್ಕೆಲ್ಲ ತಲೆ ಕೊಡ್ದೇನೆ ನಾನು ಸಿ ಎಮ್ ಆಗಲೇಬೇಕು ಅಂತ ಪಣ ತೊಟ್ಬಿಟ್ಟು ಇವತ್ತು ಸಿ ಎಮ್ ಆಗ್ತಾಯಿದ್ರೆ ಅದಕ್ಕೆ ಭಾಳ ಖುಷಿ ಆಗ್ತಾಯಿದೆ ನಮಗೆ. ಹಲವಾರು ಬದಲಾವಣೆಗಳಾಗ್ತವೆ ಮೇಡಮ್. ಅವ್ರದ್ದೆಲ್ಲ ಯೂತ್ಸ್ ಮೈಂಡ್ ಇದೆ, ಬೇಜಾನ ಅವ್ನ ತಲೆಯಲ್ಲಿದೆ ಏನೇನು ಮಾಡಬೇಕು ಏನೇನಿಲ್ಲ ರಾಜ್ಯಕ್ಕೆ. ಈಗ ಸಿದ್ದರಾಮಯ್ಯನವರು ಕೂಡ ಅದೇ ರೀತಿ ಈಗ 15 ವರ್ಷ 8 ವರ್ಷ ಇದ್ದು ಸಿ ಎಮ್ ಮಾಡಿದ್ದಾರೆ, 13ರಿಂದ 18ವರೆಗೂ, ಮತ್ತು ಈಗ 23ರಿಂದ 26ವರೆಗೂ 3 ವರ್ಷ ಮಾಡಿದ್ದಾರೆ. ಅದೇ ರೀತಿ ಅವರು ಕೂಡ ದೊಡ್ಡ ದೊಡ್ಡ ಯೋಜನೆಗಳನ್ನೆಲ್ಲ ತಂದು ರೈತರಿಗೆ, ಕಾರ್ಮಿಕರಿಗೆ, ಬಡವರಿಗೆ, ನಿರುದ್ಯೋಗಿಗಳಿಗೆ, ಯುವಕರಿಗೆ ಎಲ್ರಿಗೂ ಒಂದು ಒಳ್ಳೆ ಸರ್ಕಾರ ನಡೆಸಿ ಒಳ್ಳೆ ಆಡಳಿತ ಕೊಡ್ತಾರೆ ಅಂತ ವಿಶ್ವಾಸ ಇದೆ. ಓಕೆ ಮೇಡಮ್, ಇನ್ನೂ ಹಲವಾರು ಜನ ಈಗ ಪ್ರೆಸೆಂಟ್ ಸಚಿವರಾಗಿರೋರು ಇದ್ದಾರೆ, ಅಥವಾ ಈಗ ಸೀನಿಯರ್ MLA ಗಳಿದ್ದಾರೆ, ಈಗ ಹೊಸಬರಲ್ಲಿ ಆಗಿರೋದ್ರಲ್ಲೂ ಎಲ್ಲ ಎಕ್ಸ್ಪೀರಿಯನ್ಸ್ ಇರೋರು ಇದ್ದಾರೆ. ಎಲ್ಲರೂ ಆಡಳಿತ ಮಾಡೋ ರೀತಿಯಲ್ಲಿ ಇದ್ದಾರೆ, ಅವ್ರಿಗೆಲ್ರಿಗೂ ಕೊಡಬೇಕು ಸಚಿವ ಸ್ಥಾನದಲ್ಲಿ. ಮೇಡಮ್ ಈಗ ಅಲ್ಟಿಮೇಟ್ಲಿ ಇಷ್ಟು ಜನ ಕೊಡ್ಬೇಕಂತ ಇರ್ತದೆ, ಅಷ್ಟು ಜನಕ್ಕೆ ಮಾತ್ರ ಕೊಡೋಕ್ಕೆ ಸಾಧ್ಯ ಅಲ್ವಾ, ಎಲ್ರಿಗೂ ಕೊಡೋಕ್ಕೆ ಸಾಧ್ಯ ಇಲ್ಲ. ಈಗ 224 ಜನ MLA ಗಳಿಗೂ ಕೊಡೋಕ್ಕಾಗಲ್ಲ. ಅವ್ರವ್ರ ಸಮಾಜದ MLA ಗಳನ್ನ, ಅವ್ರವ್ರ ಸಮಾಜದ ಸಚಿವರುಗಳನ್ನ ಅವ್ರವರು ಸಮರ್ಥನೆ ಮಾಡ್ಕೊಳ್ತಾರೆ. ಅದೇ ರೀತಿ ಈಗ ನಾನು ಸಮರ್ಥನೆ ಮಾಡ್ಕೊಳ್ಳೋದು, ಈಗ ನಮ್ಮ ಅಬಕಾರಿ ಸಚಿವರಾಗಿರ್ತಕ್ಕಂಥ ಈ ಸರ್ಕಾರದಲ್ಲಿ ಆಗಿರ್ತಕ್ಕಂಥ ಸಾರ್ವೆ ತಿಮ್ಮಾಪುರ ಸಾಹೇಬರಿಗೆ ಇವತ್ತಿನ ಕ್ಯಾಬಿನೆಟ್ನಲ್ಲಿ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಬೇಕು ಅಂತ ನಮ್ಮ ಆಸೆ ಇದೆ. ಅದು ಸರ್ಕಾರ ಹೈಕಮಾಂಡ್ ಅದಕ್ಕೆ ತೀರ್ಮಾನ ಮಾಡ್ತದೆ. ಸರ್ಕಾರ ಹೈಕಮಾಂಡ್ ಇದೆ, ಸಿದ್ದರಾಮಯ್ಯ ಅವರು ಇದ್ದಾರೆ, DK ಶಿವಕುಮಾರ್ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು, ಇವರೆಲ್ಲ ತೀರ್ಮಾನ ಮಾಡ್ತಾರೆ. ಅವ್ರೇನು ತೀರ್ಮಾನ ತಗೊಳ್ತಾರೆ ಅದಕ್ಕೆಲ್ಲ ಅವರು ಬದ್ಧವಾಗಿರ್ತಾರೆ ಅಷ್ಟೇ. ತುಂಬ ಸಂತೋಷ ಆಗ್ತಿದೆ, ಅದಕ್ಕೋಸ್ಕರ ಬಂದಿದ್ದೀವಿ. ಮತ್ತು ನಾವು ಮಾಗಡಿಯವರು ಬಾಲಕೃಷ್ಣ ಅಂತ ಅವ್ರನ್ನು ಮಿನಿಸ್ಟ್ರು ಮಾಡ್ತಾರೇನೋ ಅಂತ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಕೂತಿದ್ದೀವಿ. ಎಲ್ಲ ಫುಲ್ಲಿ ಚೇಂಜಸ್ ಆಗುತ್ತೆ. ಯಾಕೆಂದರೆ ಯೂತ್ ಐಕಾನ್ ಇದು ಬೆಂಗಳೂರು ಚಿತ್ರಣ ಅವ್ರ ಬೇರೆ ವಿಷನ್ ಇದೆ, ಆ ವಿಷನ್ ಪ್ರಕಾರ ಎಲ್ಲ ಚೇಂಜ್ ಆಗುತ್ತೆ. ಇದೆಲ್ಲ ಹಳೆ ತಲೆಮಾರಿಂದ ಬಿಟ್ಟು ಹೊಸ ತಲೆಮಾರಿನ ಯುಗ ಸ್ಟಾರ್ಟ್ ಆಗುತ್ತೆ ಅಂತ ನಮ್ಮ ಬಯಕೆ. ಹೌದು, ಈಗ ಟ್ರಾಫಿಕ್, ಮೂಲಭೂತ ಸೌಕರ್ಯಗಳನ್ನೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಎಲ್ಲ ಚೇಂಜಸ್ ಮಾಡಿ ಎಲ್ಲರೂ ಸರಾಗವಾಗಿರೋ ಥರ ಮಾಡಬೇಕು. ಈಗ ಮೊದಲನೇ ಸಚಿವ ಸಂಪುಟದಲ್ಲಿ 14 ಜನರಿಗೆ ಈಗಾಗಲೇ ಅನೌನ್ಸ್ ಮಾಡಾಗಿದೆ. ನಿಮ್ಮ ಪ್ರಕಾರ ಇನ್ಯಾರಿಗೆ ಸಚಿವ ಸ್ಥಾನ ಕೊಡಬೇಕು? ಇನ್ನೂ ಬೇಕಾದಷ್ಟು ಜನ ಯೂತ್ ಕೊಡಬೇಕು. ಹಳೆ ಜನ್ರೇಷನ್ನೆಲ್ಲ ಬಿಡಬೇಕು. ನಮ್ಮ ಬೈಕೆ ಅವರೆಲ್ಲ ಬಿಟ್ಕೊಡೋದೇ ಇಲ್ಲ. ಕೆಳಗಿನವರೆಲ್ಲ ಮೇಲಕ್ಕೆ ಬಂದರೆ ಅವಾಗ ಅವ್ರಿಗೆ ಬೇರೆದೇ ರೀತಿಯಲ್ಲಿ ಮನಸ್ಸು ಚೇಂಜಸ್ ಇರುತ್ತೆ. ಇವರು ಹಳಬರು ಎಲ್ಲರನ್ನೂ ಇಟ್ಕೊಂಡು ಏನು ನಮ್ಮ ರಾಜ್ಯ ಉದ್ಧಾರ ಆಗಲ್ಲ ಅಂತ ನಮ್ಮ ಇಷ್ಟ. ಏನು ಯೂಸ್ ಆಗಲ್ಲ. ಎಲ್ಲ ಹೊಸಬ್ರು ಬರಬೇಕು. ಅವ್ರಿಗೆ ಇವಾಗ ಎಲ್ಲ ಅಪ್ಡೇಟ್, ಇವಾಗಿನ ಯುಗ ಹೇಳಿ ಎಲ್ಲ ಕಂಪ್ಯೂಟರ್ ಯುಗ, ಎಲ್ಲರೂ ಅಪ್ಡೇಟ್ ಆಗಿದ್ದಾರೆ, ಎಲ್ಲರೂ ನೋಡಿದ್ದಾರೆ. ಇನ್ನು ಹಳಬ್ರು ಯಾರು ಕಂಪ್ಯೂಟರ್ ಆಪ್ರೇಟ್ ಮಾಡೋಕ್ಕೆ ಬರ್ತಾ ಇರಲ್ಲ. ಹಾಗಾಗಿ ಹೊಸ ಚೇಂಜಸ್ ಬರುತ್ತೆ ಅಂತ ನಮ್ಮ ಬೈಕೆ. ಕೆಂಗಲ್ ಹನುಮಂತೇವರು ಆದಮೇಲೆ ನಮ್ಮ ರಾಮನಗರ ಜಿಲ್ಲೆಯಲ್ಲಿ ಈಗ DK ಅವರು ಮುಖ್ಯಮಂತ್ರಿ ಆಯ್ತವ್ರೆ. ನಮ್ಗೆ ಅದೇ ಖುಷಿ. ಬೇರೆ ಕಡೆಯವರೆಲ್ಲ ಬಂದಾಗಿದ್ದಾರೆ. ರಾಮಕೃಷ್ಣ ಹೆಗಡೆ ಬಂದಾದರು, ದೇವೇಗೌಡರು ಬಂದಾದರು, ಕುಮಾರಸ್ವಾಮಿ ಬಂದಾದರು, ಅದು ನಮ್ಗೆ ಲೆಕ್ಕಕ್ಕಿಲ್ಲ. ಈಗ ನಮಗೆ ನಮ್ಮ ಜಿಲ್ಲೆಯವರು ನಮ್ಮ ತಾಲೂಕಿನ ಮುಖ್ಯಮಂತ್ರಿ ಆಯ್ತಾರೆ, ನಮಗೆ ಖುಷಿ. ಬದಲಾವಣೆಗೆ ಏನು ಮಾಡಬೇಕು? ಮೊದಲು ಮಕ್ಕಳಿಗೆ ವಿದ್ಯಾಭ್ಯಾಸ ಎಲ್ಲ ಉಚಿತ, ಏನೂ ಬೇಕಾಗಿಲ್ಲ. ಆರೋಗ್ಯಕ್ಕೆ ಇವಕ್ಕೆಲ್ಲ ಕಾಪಾಡಿದ್ರೆ ಅದೇ ಒಳ್ಳೆಯದು. ಫ್ರೀ ಬಸ್ಸು 2,000 ಕೊಡೋದೆಲ್ಲ ಕ್ಯಾನ್ಸಲ್ ಮಾಡಿಬಿಟ್ಟು ಯಾರೇ ಬರಲಿ ಅದು ಆಶ್ವಾಸನೆ ಕೊಟ್ಟಿರೋದು ಬಿಡಿ ಸುಳ್ಳು. ಎಲ್ಲ ನಮ್ಮ ತಲೆ ಮೇಲೆ ಆಗ್ತಾವ್ರೀಗ. ಈಗಾಗಲೇ ಪರಿಸ್ಥಿತಿಗಳು ನೋಡ್ತಾ ಇದ್ದೀವಿ. ಫ್ರೀ ಬಸ್ ಏನೋ ಕೊಡಲಿ, 65 ವರ್ಷ ಮೇಲ್ಪಟ್ಟವ್ರಿಗೆ ಹೆಚ್ಚಿಗೆ ಮಾಡಲಿ. 65 ವರ್ಷ ಮೇಲ್ಪಟ್ಟವ್ರು ಬೇಕಾದ್ರೆ ತಿರುಗಾಡಲಿ, ಆವಾಗ ಹೆಚ್ಚಿಗೆ ಜನ ತಿರುಗಾಡೋರು. ಗ್ಯಾರಂಟಿ ಕ್ಯಾನ್ಸಲ್ ಮಾಡಿದ್ರೆ ಚೆಂದ. ದೇಶ ಉದ್ಧಾರ ಆಗ್ಬೇಕಾದ್ರೆ ಅದು ಮೊದಲು ಕ್ಯಾನ್ಸಲ್ ಮಾಡಬೇಕು. ನನ್ನ ಕೈಲಿ ನಮಗೆ ಕೊಡೋದು ಅಲ್ಲಿ ಕಿತ್ಕೊಳ್ಳೋದು, ಅದು ಆ ಥರ ಅಲ್ಲ. ಗಂಡನ ಹೆಚ್ಚಿಗೆ ಕೊಟ್ಬಿಟ್ಟು ಗಂಡನ ಕೈಲಿ ಕಿತ್ಕೊಳ್ಳೋದು ತಪ್ಪು. ಹೆಂಡತಿ ಕೊಡ್ತಾರೆ, ಗಂಡನ ಕೈ ಎಲ್ಲದ್ರ ಮೇಲೆ ಟ್ಯಾಕ್ಸ್ ಜಾಸ್ತಿ ಆಯ್ತಲ್ರಿ. ನಿಮಗೆ ಕೊಟ್ಬಿಡ್ತಾರೆ. ನಮ್ಮ ಕೈ ನಾವು ಬೀಡಿ ಸದ್ಲಿ, ಸಿಗರೇಟು, ಯಾವ್ದು ಕರ ಹೋಲಿ ಎಲ್ಲ ಜಾಸ್ತಿ ಆಗಿದೆ. ಸೋಪಿನ ಮೇಲೆ ಎಷ್ಟಾಗಿದೆ ಎಲ್ಲ ಅದೇ ಥರ ಆಯ್ತಾರದು. ಎಲ್ಲ ಇಲ್ಲಿ ಕೊಡ್ತಾರೆ, ಅಲ್ಲಿ ತಗೋತಾರೆ ಅಷ್ಟೇ, ಇನ್ನೇನು ಮಾತಾಡೋಂಗಿಲ್ಲ.
ಗ್ಯಾರಂಟಿನ ಕ್ಯಾನ್ಸಲ್ ಮಾಡ್ಬೇಕಂತ ಹೇಳ್ತೀವಿ. ಗ್ಯಾರಂಟಿ ಕ್ಯಾನ್ಸಲ್ ಮಾಡಿದ್ರೆ ದೇಶ ಉದ್ಧಾರ ಆಗೋದು. ಯಾವ ದೇಶದಲ್ಲಾರ ಇಲ್ಲಿ ಅವ್ನು ಮಾಡ್ತಾನೆ ಇವ್ನು ಮಾಡ್ತಾನೆ ಅಂತ ಮಾಡೋಕ್ಕೋಗೇನೆ. ಈಗ ಕರ್ನಾಟಕದಲ್ಲಿ ಗ್ಯಾರಂಟಿಗಳನ್ನ ಯೋಜನೆಗಳನ್ನ ಕೊಟ್ಟೆ ಬೇರೆ ರಾಜ್ಯಗಳಲ್ಲೂ ಕೂಡ ಅದೇ ಇವ್ರು ಕೊಟ್ಟದ್ಕಲ್ಲಿ ಎಲ್ಲ ಶುರು ಮಾಡ್ಕೊಂಡದ್ದು. ಈಗ ಎಲ್ಲ ಕಡೆನೂ ಕ್ಯಾನ್ಸಲ್ ಮಾಡಿದ್ರೆ ಅದು ಉತ್ತಮ, ದೇಶ ಉತ್ತಮವಾಗಿ ಆಗ್ಬೇಕಾದ್ರೆ ಅದೇ, ಇಲ್ಲದ್ರೆ ಆಗೋದಿಲ್ಲ. ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಿ ಮೊದಲನೇ ಬಾರಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಿದ್ದಾರೆ. ಎಷ್ಟು ಖುಷಿ ಇದೆ ನಿಮಗೆ, ನಿಮ್ಮ ಜಿಲ್ಲೆಯವರು ಕೂಡ? ಖಂಡಿತ ಖುಷಿ ಇದೆ ಮೇಡಮ್. ಅವರು ಮಾಡ್ತಾರೆ ಅನ್ನೋ ನಂಬಿಕೆ ಇದೆ, ಹೊಸ ಬದಲಾವಣೆಗಳನ್ನ ತರ್ತಾರೆ. ಈಗ ಆದಷ್ಟು ಸಿದ್ದರಾಮಯ್ಯ ಸರ್ ಕೂಡ ಮಾಡಿದ್ದಾರೆ, ಈಗ ಡಿ ಕೆ ಸರ್ ಮಾಡ್ತಾರೆ ಅನ್ನೋ ನಂಬಿಕೆ ಕಾನ್ಫಿಡೆಂಟಿಂದನೇ ನಾವು ಇವತ್ತು ತುಂಬ ಆಭಾರಿಯಾಗೇ ಬಂದಿದ್ದೀವಿ. ಅವನ್ನ ರಿಯಲ್ ಆಗಿ ನೋಡಬೇಕು ಅಂತಲೇ ಇತ್ತು ಆಸೆ, ಇವತ್ತು ಅದು ಈಡೇರ್ತಾ ಇದೆ. ಈ ಖುಷಿನ ಹೇಗೆ ಹೇಳಬೇಕು ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ಆದರೆ ಎಲ್ರಿಗೂ ಕೂಡ ಎಲ್ಲ ಜನತೆಗೂ ಅದು ಹೆಲ್ಪ್ ಆಗಬೇಕು ಅನ್ನೋದೇ ನನ್ನ ಆಸೆ. ಅದು ಅವ್ರು ಈಡೇರಿಸ್ತಾರೆ ಅಂತ ನಾನು ಇಲ್ಲಿಂದನೇ ಇವಾಗಲೂ ಕೂಡ ಅವರಿಗೆ ಒಳ್ಳೆಯ ಮುಖಂಡರಾಗಿ ಅವ್ರು ಸಕ್ಸಸ್ಫುಲ್ ಆಗಿ ನಮ್ಮ ಜಿಲ್ಲೆಗೆ ಒಳ್ಳೆ ಕೆಲಸಗಳನ್ನ ಮಾಡಲಿ ಅಂತ ಹಾರೈಸ್ತೀನಿ ಮೇಡಮ್. ಬದಲಾವಣೆಗಳನ್ನ ತರಬೇಕು ಅಂತ ಹೇಳಿದ್ರೆ ಯಾವೆಲ್ಲ ರೀತಿ ಬದಲಾವಣೆಗಳನ್ನ ತರಬೇಕು? ನಿಜವಾದ ಅವರ ಹೇಗೆ ಅಂದರೆ ಬರೀ ನಾಗರಿಕರಿಗೆ ತುಂಬ ಮುಂದುವರೆದವ್ರಿಗೆ ನೋಡಬಾರ್ದು, ತುಂಬ ಹೀನ ಸ್ಥಿತಿಗೆ, ಬಡ ಸ್ಥಿತಿ ಇರೋರಿಗೆ, ದಲಿತರಿಗೆ, ಎಲ್ಲ ವರ್ಗದವ್ರಿಗೂ ಕೂಡ ಎಲ್ಲಿ ತುಂಬ ಕಾಂಪ್ಲಿಕೇಟ್ ಆಗುತ್ತೋ ಅಲ್ಲಿ ಮನ್ನಣೆ ಕೊಡಬೇಕು ಅಂತ ನಾನು ಇಷ್ಟಪಡ್ತೀನಿ.